ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ಎಚ್ ಕೆಮಿಸ್ಟ್ರಿ. ಸೊ ನಾನು ನಿನ್ನೆ ರಾತ್ರಿ ಒಂದು ವಿಡಿಯೋವನ್ನು ಮಾಡಿದ್ದೆ. ಸೊ ಇವತ್ತು ಮಧ್ಯಾಹ್ನದ ತನಕ ನನ್ನ ಒಂದು ಹೊಸ ವೆಬ್ಸೈಟಿನಲ್ಲಿ ಟೆಸ್ಟ್ ಸೀರೀಸನ್ನು ರಿಲೀಸ್ ಮಾಡ್ತೀವಿ ಅಂತೇಳಿ, ನೀಟ್ 2024 ಟೆಸ್ಟ್ ಸೀರೀಸ್. ಸೊ 30 days 30 ಟೆಸ್ಟ್ ಸೀರೀಸ್ ಅನ್ನೋ ಒಂದು ಅಭಿಯಾನದೊಂದಿಗೆ ಸೊ ಈ ಒಂದು ಟೆಸ್ಟ್ ಸೀರೀಸನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಅದನ್ನು ಹೇಗೆ ಎಕ್ಸ್ಪ್ಲೋರ್ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಕಂಪ್ಯೂಟರ್ ಲ್ಯಾಪ್ಟಾಪಲ್ಲಿ ತೋರಿಸ್ತೀನಿ. ಇನ್ ದ ಸೇಮ್ ವೇ ಮೊಬೈಲಲ್ಲೂ ಕೂಡ ನೀವು ಇದನ್ನು ಟ್ರೈ ಮಾಡ್ಬೋದು. ಸೊ ಫಸ್ಟ್ 3 ಟೆಸ್ಟ್ ಸೀರೀಸ್ ನಿಮಗೆ ಫ್ರೀ ಆಫ್ ಕಾಸ್ಟ್ ಇರ್ತದೆ. ಫ್ರಾಮ್ ಏಪ್ರಿಲ್ 7th ಡೈಲಿ ಒಂದೊಂದು ಟೆಸ್ಟ್ ಸೀರೀಸ್ ನಿಮಗೆ ಅವೈಲೇಬಲ್ ಆಗ್ತಾ ಹೋಗ್ತದೆ. ಆಲ್ಮೋಸ್ಟ್ ಬೆಳಗ್ಗೆ 11 ಗಂಟೆ ಹೊತ್ತಿಗೆ ಒಂದೊಂದು ಟೆಸ್ಟ್ ಸೀರೀಸ್ ನಿಮಗೆ ಅವೈಲೇಬಲ್ ಆಗ್ತಾ ಹೋಗ್ತದೆ ಅಪ್ ಟು May 3rd or May 4th. ಸೊ ಅಂದರೆ ಟಿಲ್ ಯುವರ್ ಎಕ್ಸಾಮ್ ಅವರ್ ಅಸಿಸ್ಟೆನ್ಸ್ ವಿಲ್ ಬಿ ದೇರ್. ಸೊ ಆ ಟೆಸ್ಟ್ ಸೀರೀಸ್ ಕ್ವಶನ್ಸ್ಗಳಿಗೆ ಸೊ ಕೆಲವೊಂದಷ್ಟು ಡಿಫಿಕಲ್ಟ್ ಲೆವೆಲ್ ಕ್ವಶನ್ಸ್ ಏನಿರ್ತದೆ ಆ ಒಂದಷ್ಟು ಕ್ವಶನ್ಸ್ಗಳಿಗೆ ಡೀಟೇಲ್ಡ್ ಸೊಲ್ಯೂಷನ್ ಆ ಒಂದು ವಿಡಿಯೋವನ್ನು ಕೂಡ ಮಾಡುವಂಥ ಪ್ರಯತ್ನ ನಮ್ಮ ಕಡೆಯಿಂದ ಇರ್ತದೆ. ಅದು ಫಿಸಿಕ್ಸ್ ಇರ್ಬೋದು, ಬಯಾಲಜಿ ಇರ್ಬೋದು, ಮತ್ತು ಕೆಮಿಸ್ಟ್ರಿ ಇರ್ಬೋದು. ಸೊ ಇವೆಲ್ಲ ವಿಷಯದಲ್ಲಿ ನಿಮಗೆ ಕ್ವಶನ್ಸ್ ಪ್ಲಸ್ ಡೀಟೇಲ್ಡ್ ಸೊಲ್ಯೂಷನ್ ಅಂತೂ ನಿಮಗೆ ಇಲ್ಲಿ ಸಿಗ್ತದೆ. ಅದರ ಜೊತೆಗೆ ನಿಮಗೇನಾದರೂ ಡೌಟ್ ಇದ್ದರೆ ಅಥವಾ ಸ್ವಲ್ಪ ಡಿಫಿಕಲ್ಟ್ ಲೆವೆಲ್ ಕ್ವಶನ್ಸ್ ಏನಿರುತ್ತೋ ಅದನ್ನು ಸಾಲ್ವ್ ಮಾಡುವಂಥ ಪ್ರಯತ್ನವನ್ನೂ ಕೂಡ ನಾವು ನಮ್ಮ ಕಡೆಯಿಂದ ಮಾಡ್ತೀವಿ. ಸೊ ಅದರ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ಒಂದು ವಿಡಿಯೋದ ಕೊನೆಯಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ, ಯಾವ ರೀತಿ ಅದನ್ನು ಎಕ್ಸ್ಪ್ಲೋರ್ ಮಾಡಬೇಕು ಅಂಥೇಳಿ. ಸೊ ನನ್ನ ರಿಕ್ವೆಸ್ಟ್ ಇಷ್ಟೇ, ವಿದ್ಯಾರ್ಥಿಗಳೇ, ಇರುವಂತಹ ಇನ್ನು 1 ತಿಂಗಳ ಸಮಯವನ್ನು, ಇವತ್ತು ನೋಡಿ May 5th ಎಕ್ಸಾಮ್ ಹೋದ, ಇವತ್ತು April 5th, ಇರುವಂಥ 1 ತಿಂಗಳ ಟೈಮನ್ನು ಕರೆಕ್ಟಾಗಿ ಯುಟಿಲೈಸ್ ಮಾಡ್ಕೊಳ್ಳಿ. ಸೊ ಡೆಫಿನೆಟ್ಲಿ ಯು ಆರ್ ಗೋಯಿಂಗ್ ಟು ಗೆಟ್ ಗುಡ್ ಮಾರ್ಕ್ಸ್. ಬಹಳ ಇಂಪಾರ್ಟೆಂಟ್ ಅಂತಂದರೆ ಬಿ ಕಾನ್ಫಿಡೆಂಟ್ ಆನ್ ಯುವರ್ ಸೆಲ್ಫ್. ಟೆಸ್ಟ್ ಸೀರೀಸನ್ನು ನೀವು ಟ್ರೈ ಮಾಡ್ತಾ ಇದ್ದಾಗ ಕೆಲವೊಂದು ಕಡೆ ನಿಮಗೆ ಕಡಿಮೆ ಮಾರ್ಕ್ಸ್ ಬೀಳ್ಬೋದು, ಕೆಲವೊಂದು ಕಡೆ ನಿಮಗೆ ಜಾಸ್ತಿ ಮಾರ್ಕ್ಸ್ ಬೀಳ್ಬೋದು. ಮಾರ್ಕ್ಸ್ ಒಂದನ್ನೇ ತಲೆಯಲ್ಲಿ ಇಟ್ಕೊಂಡು ಟೆಸ್ಟ್ ಸೀರೀಸನ್ನು ಅಟೆಂಪ್ಟ್ ಮಾಡೋದಕ್ಕೆ ಹೋಗಬೇಡಿ. ಸೊ ಅದರ ಜೊತೆಗೆ ಟೈಮ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಅಥವಾ ನೀವು ಕಲ್ತಿರೋ ಅಂಥದ್ದು ಎಷ್ಟು ನಿಮಗೆ ನೆನಪಿಗೆ ಬರ್ತಾ ಇದೆ ಈ ಸಂದರ್ಭದಲ್ಲಿ ಅನ್ನೋದು, ಇವೆಲ್ಲ ಅನಾಲಿಸಿಸನ್ನು ಮಾಡ್ಕೊಳ್ತಾ ಹೋಗಿ. ಓಕೆ, ಸೊ ಒಂದು ಟೆಸ್ಟ್ ಸೀರೀಸಲ್ಲಿ ಕಡಿಮೆ ಮಾರ್ಕ್ಸ್ ಬಿತ್ತಂತ ಹೇಳಿ ಪ್ಯಾನಿಕ್ ಆಗೋದಾಗಲಿ, ಟೆನ್ಷನ್ ಮಾಡ್ಕೊಳ್ಳೋದಾಗಲಿ. ಯಾಕಂದರೆ ಇಲ್ಲಿ ಸ್ವಲ್ಪ ಡಿಫಿಕಲ್ಟ್ ಲೆವೆಲ್ ಕ್ವಶನ್ಸನ್ನು ಕೇಳಿರ್ಬೋದು, ಎಕ್ಸಾಮಿನೇಷನಲ್ಲಿ ಈಸಿ ಕ್ವಶನ್ಸ್ ಕೇಳ್ಬೋದು. ಸೊ ಇವೆಲ್ಲ ಕಾರಣಗಳು ಇರ್ತದೆ. ಬಟ್ ನೀವು ಏನೇ ಮಾಡಿದರೂ ಕೂಡ ಎಕ್ಸಾಮಿನೇಷನ್ ಹಿಂದಿನ ದಿವಸ ನಿಮ್ಮ ಮೆಂಟಲ್ ಸ್ಟ್ರೆಂತ್ ಯಾವ ರೀತಿ ಇರ್ತದೆ ಅನ್ನೋದ್ರ ಮೇಲೆ ನಿಮ್ಮ ನೆಕ್ಸ್ಟ್ ಡೇ ಎಕ್ಸಾಮಿನೇಷನ್ ಹೇಗಾಗ್ತದೆ ಅನ್ನೋದು ಡಿಪೆಂಡ್ ಆಗಿರ್ತದೆ. ಅದಕ್ಕೆ ಸೀರಿಯಸ್ ಆಗಿ ಟೆಸ್ಟ್ ಸೀರೀಸನ್ನು ನೀವು ಅಟೆಂಪ್ಟ್ ಮಾಡ್ತಾ ಹೋಗಿ. ಅದರಲ್ಲಿ ಕೆಲವೊಂದು ಕಡೆ ಸ್ವಲ್ಪ ಜಾಸ್ತಿ ಮಾರ್ಕ್ಸ್ ಬೀಳ್ಬೋದು, ಕಡಿಮೆ ಮಾರ್ಕ್ಸ್ ಬೀಳ್ಬೋದು, ಕೆಲವೊಂದು ಕಡೆ ನೆಗೆಟಿವ್ ಮಾರ್ಕ್ಸ್ ಹೋಗ್ಬೋದು. ಯಾವುದ್ರ ಬಗ್ಗೆ ವರಿ ಮಾಡ್ಕೋಬೇಡಿ. ಓನ್ಲಿ ಬಿ ಕಾನ್ಫಿಡೆಂಟ್ ಆನ್ ಯುವರ್ ಪ್ರಿಪರೇಷನ್, ಕಾನ್ಫಿಡೆಂಟ್ ಆನ್ ಯುವರ್ ಸೆಲ್ಫ್. ಇದು ನಿಮ್ಮ ಫೈನಲ್ ಎಕ್ಸಾಮಿನೇಷನ್ ಅಲ್ಲ ಅನ್ನೋದು ನೆನಪಿರಲಿ. ಸೊ ಆ ಒಂದು ಟೆನ್ಷನ್ ಫ್ರೀ ಆಗಿ ಈ ಟೆಸ್ಟ್ ಸೀರೀಸ್ ಕ್ವಶನ್ಸ್ಗಳನ್ನು ಅಟೆಂಪ್ಟ್ ಮಾಡಿ. ಸೊ ಎನ್ಯುವಲ್ ಎಕ್ಸಾಮಲ್ಲಿ ಗೆಲುವು ನಿಮ್ಮದೇ ಆಗಲಿ, ಯಾವಾಗಲೂ ಗೆಲುವು ನಿಮ್ಮದೇ ಆಗ್ತದ ಅಂತ ಅಂದ್ಕೊಳ್ತಾ, ಸೊ ಈ ಒಂದು ವಿಡಿಯೋದ ಕೊನೆಯಲ್ಲಿ ನಿಮಗೆ ಯಾವ ರೀತಿ ಅದನ್ನು ಅಟೆಂಪ್ಟ್ ಮಾಡಬೇಕು ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ. ಹಲೋ ಸ್ಟೂಡೆಂಟ್ಸ್, ಈ ಒಂದು ನೀಟ್ ಟೆಸ್ಟ್ ಸೀರೀಸನ್ನು ಹೇಗೆ ಅಟೆಂಪ್ಟ್ ಮಾಡಬೇಕು ಅನ್ನೋದನ್ನು ನಾನಿಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ನಾನು ಹೇಳ್ತಾ ಇರುವಂತಹ ಪಾಯಿಂಟ್ಸ್ಗಳೇನಿದೆ ಅದು ನಿಮ್ಮ ಮೊಬೈಲ್ನಲ್ಲಿ ಮತ್ತು ಲ್ಯಾಪ್ಟಾಪಲ್ಲಿ ಎರಡೂ ಕಡೆ ಸೇಮ್ ಇರ್ತದೆ ಅನ್ನೋದು ಗೊತ್ತಿರಲಿ. ಸೊ ನೀವು ಮಾಡಬೇಕಾಗಿರೋದಷ್ಟೇ, ಫಸ್ಟು rhchemistry.online ಅಂಥೇಳಿ ಸರ್ಚ್ ಮಾಡಿ. ಸೊ ಸರ್ಚ್ ಮಾಡಿದ ತಕ್ಷಣ ನಿಮಗೆ ಈ ಒಂದು ಪೇಜ್ ಓಪನ್ ಆಗ್ತದೆ, ಅಥವಾ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಕೂಡ ಆ ಒಂದು ಲಿಂಕನ್ನು ನಾನು ಕೊಟ್ಟಿರ್ತೀನಿ. ಸೊ rhchemistry.online ಅಂತ ಕ್ಲಿಕ್ ಮಾಡಿದ ತಕ್ಷಣ ಸೊ ಈ ರೀತಿ ಒಂದು ಪೇಜ್ ಓಪನ್ ಆಗ್ತದೆ. ನೋಡಿ, ಇಲ್ಲಿ rhchemistry ಒಂದು ಫೋಟೋ ಕಾಣಿಸ್ತದೆ. ಇಲ್ಲಿ ಕೆಳಗಡೆ ಎಕ್ಸ್ಪ್ಲೋರ್ ಟೆಸ್ಟ್ ಸೀರೀಸ್ ಅಂತ ಇದೆ, ಟ್ರೈ ಫ್ರೀ ಟೆಸ್ಟ್ ಸೀರೀಸ್ ಅಂತ ಇದೆ, ರೈಟ್. ಸೊ ಇದರಲ್ಲಿ ಟ್ರೈ ಫ್ರೀ ಟೆಸ್ಟ್ ಸೀರೀಸ್ ಮೇಲೆ ಈಗ ನೀವು ಕ್ಲಿಕ್ ಮಾಡಬಹುದು. ಸೊ ಫೈನ್, ಅದಕ್ಕಿಂತ ಮುಂಚೆ ಸೊ ನೋಡಿ, ಇಲ್ಲಿ ಕೆಳಗಡೆ ಬರ್ತಾ ಹೋದಾಗೆ ವೈ ಚೂಸ್ ನೀಟ್ ಟೆಸ್ಟ್ ಸೀರೀಸ್ ಅನ್ನೋದನ್ನು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಅದಾದಮೇಲೆ ಬೆನಿಫಿಟ್ಸ್ ಏನೇನು ಅನ್ನೋದನ್ನು ಇಲ್ಲಿ ಕ್ಲಿಯರ್ ಕಟ್ಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ, ನೋಡ್ಕೊಳ್ಬೋದು. ಅದಾದಮೇಲೆ ಪ್ರೈಸಿಂಗ್ ಓನ್ಲಿ 499 rupees ಪ್ರೈಸಿಂಗನ್ನು ಇಟ್ಟಿರೋದು. ಜಸ್ಟ್ ಇಮ್ಯಾಜಿನ್, ಇದರ ಹಿಂದೆ ಎಷ್ಟು ನಮ್ಮ ಶ್ರಮ ಇರ್ತದೆ, ಎಷ್ಟು ಎನರ್ಜಿಯನ್ನು ನಾವು ಹಾಕಬೇಕು. ಬಟ್ ನಿಮಗೋಸ್ಕರ, ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳಿಗೋಸ್ಕರ ನಾವು ಚಾರ್ಜ್ ಮಾಡ್ತಾ ಇರೋದು ಓನ್ಲಿ 499. PCB ಬಿಯಲ್ಲಿ ಮತ್ತು ಜುವಾಲಜಿ ಮತ್ತು ಬಾಟ್ನಿ 180 ಕ್ವಶನ್ ಟೆಸ್ಟ್ ಸೀರೀಸ್ ಇರ್ತದೆ. ಯಾಕಂದರೆ ಇಲ್ಲಿ ನಾನು 200 ಕ್ವಶನ್ಸ್ ಒಂದು ಮಾಡ್ತಾ ಇಲ್ಲ, ಯಾಕಂದರೆ 200 ಮಾಡಬೇಕಂದ್ರೆ ವಿತ್ ಆಪ್ಷನ್ಸ್ ಮಾಡಬೇಕಾಗ್ತದೆ. ಸೊ ಅದರ ಪೇಪರ್ ನಿಮಗೆ ಕರೆಕ್ಷನ್ ಏನಿದೆ ಅದು ಸ್ವಲ್ಪ ಡಿಫಿಕಲ್ಟ್ ಆಗ್ತದೆ. ಅದಕ್ಕೆ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಓಲ್ಡ್ ಪ್ಯಾಟರ್ನ್ ಪ್ರಕಾರ 45 ಕ್ವಶನ್ಸ್ ಈಚ್, 180 ಕ್ವಶನ್ಸ್, 720 ಮಾರ್ಕ್ಸಿಂದ ಕೊಡ್ತಾ ಇದ್ದೀನಿ. 180 minutes ಟೈಮ್ ಇರ್ತದೆ. ಸೊ ಇದನ್ನು ಒಂದು ಅಟೆಂಪ್ಟ್ ಮಾಡೋದ್ರಿಂದ ಒಂದು ಅಡ್ವಾಂಟೇಜ್ ಏನಂದರೆ ನಿಮಗೆ ಆಪ್ಷನ್ಸ್, ರಿಯಲ್ ಎಕ್ಸಾಮಲ್ಲಿ ನಿಮಗೆ ಆಪ್ಷನ್ಸ್ಗಳು ಸಿಗೋದ್ರಿಂದ ನಿಮಗೆ ಅದರಿಂದ ಅಡ್ವಾಂಟೇಜೇ ಆಗ್ತದೆ. ಅದಕ್ಕೆ ನಾನಿಲ್ಲಿ 180 ಮಾರ್ಕ್ಸಿಂದು 180 ಕ್ವಶನಿಂದ ಟೆಸ್ಟನ್ನು ಮಾಡ್ತಾ ಇದ್ದೀನಿ. ಸೊ ಅದಕ್ಕೆ ದಯವಿಟ್ಟು ಅದರ ಬಗ್ಗೆ ಇನ್ಫಾರ್ಮೇಷನ್ ಇರಲಿ.
ಅದಾದಮೇಲೆ ಅವೈಲೇಬಲ್ ಫೀಚರ್ಸ್ ಕೂಡ ಇದೆ. ಸೊ ಅದಾದಮೇಲೆ ಜಾಯಿನ್ ಅವರ್ ಕಮ್ಯುನಿಟಿ ಅಂತ ಇದೆ. ವಾಟ್ಸಪ್ ಗ್ರೂಪಿನ ಲಿಂಕನ್ನು ಇಲ್ಲಿ ಕೊಟ್ಟಿರ್ತೀವಿ, ನೀವು ಅದನ್ನು ಕ್ಲಿಕ್ ಮಾಡಿ ವಾಟ್ಸಪ್ ಗ್ರೂಪನ್ನು ಜಾಯಿನ್ ಆಗ್ಬೋದು. ಸೊ ಅದಾದಮೇಲೆ ಲಾಸ್ಟ್ ಇಯರ್ ನಾನು ಮಾಡಿದಂತಹ ಟೆಸ್ಟ್ ಸೀರೀಸನ್ನು ತೊಗೊಂಡಂತಹ ಕೆಲವೊಂದಿಷ್ಟು ವಿದ್ಯಾರ್ಥಿಗಳ ಒಂದು ಟೆಸ್ಟಿಮೋನಿಯಲ್ಸನ್ನು ಕೂಡ ನಾನು ಇಲ್ಲಿ ಮೆನ್ಷನ್ ಮಾಡಿದ್ದೀನಿ. ಸೊ ನೀವು ಅದನ್ನು ನೋಡ್ಕೊಳ್ಬೋದು, ಎಷ್ಟು ಜನ ಅದರ ಬಗ್ಗೆ ಒಂದು ಒಳ್ಳೆ ಮಾತಾಡಿದ್ದಾರೆ ಅಂಥೇಳಿ. ಸೊ ಅದಾದಮೇಲೆ ಫ್ರೀಕ್ವೆಂಟ್ಲಿ ಆಸ್ ಕ್ವಶನ್ ಕೂಡ ಇದೆ. ಇಲ್ಲಿ ಕಾಂಟ್ಯಾಕ್ಟ್ ಅಸ್ ಅಂಥೇಳಿ ಇಲ್ಲಿ ಇವೆಲ್ಲ ಹಾಕ್ಬಿಟ್ಟು ಸಬ್ಮಿಟ್ ಮಾಡಿದರೆ ಡೆಫಿನೆಟ್ಲಿ ಅವರ ಟೀಮ್ ವಿಲ್ ಕಾಂಟ್ಯಾಕ್ಟ್ ಯು. ಸೊ ಅದಾದಮೇಲೆ ಹೇಗೆ ಇದನ್ನು ಯೂಸ್ ಮಾಡ್ಕೋಬೇಕು ನೋಡಿ, ಫ್ರೀ ಟೆಸ್ಟ್ ಸೀರೀಸ್ ಮೇಲೆ ನಾನು ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ಏನಿದೆ ಅಂತಂದರೆ ಎಲ್ಲ ವಿದ್ಯಾರ್ಥಿಯು ಕೂಡ ಇದನ್ನು ಲಾಗಿನ್ ಆಗಬೇಕಾಗ್ತದೆ. ಲಾಗಿನ್ ಮಾಡೋದಕ್ಕೆ ನೀವು ನಿಮ್ಮ ಒಂದು ಕರೆಕ್ಟ್ ಇಮೇಲ್ ಅಡ್ರೆಸ್ಸನ್ನು ಯೂಸ್ ಮಾಡಿ. ಇಮೇಲ್ ಅಡ್ರೆಸ್ಸನ್ನು ಹಾಕಿ ಒಂದು ಪಾಸ್ವರ್ಡನ್ನು ಸೆಟ್ ಮಾಡ್ಕೋಬೇಕು. ಈ ಒಂದು ವೆಬ್ಸೈಟ್ಗೆ ಒಂದು ಪಾಸ್ವರ್ಡನ್ನು ಸೆಟ್ ಮಾಡ್ಕೊಳ್ಳಿ, ರೈಟ್. ಸೊ ಆ ಒಂದು ಲಾಗಿನ್ ಎಲ್ಲಿ ಆಗಬೇಕು ಅಂದರೆ ನೀವು ಈ ರೀತಿ ಟ್ರೈ ಟೆಸ್ಟ್ ಸೀರೀಸ್ ಅಂತ ಫ್ರೀ ಟೆಸ್ಟ್ ಸೀರೀಸ್ ಅಂತ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ನಿಮಗೆ 2 ಕಾಣಿಸ್ತದೆ. ಇಲ್ಲಿ ನೀಟ್ ಫ್ರೀ ಟೆಸ್ಟ್ ಸೀರೀಸ್ ಅಂತೇಳಿ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ನಾನು ಆಲ್ರೆಡಿ ಲಾಗಿನ್ ಆಗಿರೋದಕ್ಕೆ ನನಗೆ ಆ ಒಂದು ಆಪ್ಷನ್ಸ್ ಇಲ್ಲಿ ಕಾಣೋದಿಲ್ಲ. ಬಟ್ ನೀವು ಹೊಸದಾಗಿ ಲಾಗಿನ್ ಆಗಬೇಕಾದ್ರೆ ನೀಟ್ ಫ್ರೀ ಟೆಸ್ಟ್ ಸೀರೀಸನ್ನು ನೀವು ಕ್ಲಿಕ್ ಮಾಡಿದ ತಕ್ಷಣ ಕೆಳಗಡೆ ಲಾಗಿನ್ ಅಂತ ಬರ್ತದೆ, ಅದನ್ನು ಕ್ಲಿಕ್ ಮಾಡಿ. ಸೊ ಎಕ್ಸ್ಪ್ಲೋರ್ ದ ಟೆಸ್ಟ್ ಅಂತ ಬಂದಾಗ ಕ್ಲಿಕ್ ಮಾಡಿದಾಗ ನಿಮಗೆ ಡೈರೆಕ್ಟಾಗಿ ಲಾಗಿನ್ ಪೇಜಿಗೆ ಹೋಗ್ತದೆ, ಅಲ್ಲಿ ಲಾಗಿನ್ ಆಗಬೇಕು. ಲಾಗಿನ್ ಭಾಳ ಸಿಂಪಲ್ ಇರ್ತದೆ, OTP ಏನೂ ಬರೋದಿಲ್ಲ. ನೀವು ಕರೆಕ್ಟಾದ ಮೇಲ್ ಐಡಿಯನ್ನು ಹಾಕಬೇಕು, ಅದೇ ಮೇಲ್ ID ಪಾಸ್ವರ್ಡನ್ನು ಕರೆಕ್ಟಾಗಿ ಸೆಟ್ ಮಾಡಬೇಕು. ನಿಮ್ಮ ರಿಯಲ್ ಮೇಲ್ ID ಪಾಸ್ವರ್ಡ್ ಹಾಕೋಕೆ ಹೋಗಬೇಡಿ. ಸೊ ಯಾವ ಪಾಸ್ವರ್ಡ್ ಇಲ್ಲಿ ನೀವು ಯಾವ್ದು ಬೇಕಾದ್ರೂ ಸೆಟ್ ಮಾಡ್ಕೊಳ್ಬೋದು. ಸೊ ಸೆಟ್ ಯುವರ್ ಪಾಸ್ವರ್ಡ್. ಫ್ರೀ ಟೆಸ್ಟ್ ಸೀರೀಸನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಡೈರೆಕ್ಟ್ ನಾನು ಕಂಟಿನ್ಯೂ ಅಂತ ಬರ್ತಾ ಇದೆ, ನಿಮ್ಗೆ ಅಲ್ಲಿ ಲಾಗಿನ್ ಅಂತ ಬರ್ಬೋದು. ಸೊ ಕಂಟಿನ್ಯೂ ಅಂತ ಮಾಡ್ತೀನಿ, ಯಾಕಂದರೆ ನಾನು ಆಲ್ರೆಡಿ ಇದನ್ನು ನಾನು ಅಟೆಂಪ್ಟ್ ಮಾಡಿರೋದಕ್ಕೆ. ಸೊ ಇಲ್ಲಿ ಟೆಸ್ಟ್ 1 ಅಂತ ಇದೆ, ಟೆಸ್ಟ್ 2, ಟೆಸ್ಟ್ 3 ಅಂತ ಇದೆ. ಟೆಸ್ಟ್ 2, ಟೆಸ್ಟ್ 3 ಈಗ ಸಿಗೋದಿಲ್ಲ ನಿಮಗೆ. ಸೊ ಸ್ವಲ್ಪ ಸಮಯ ಆದ ಮೇಲೆ ಟೆಸ್ಟ್ 2, ಟೆಸ್ಟ್ ಈ 3 ಟೆಸ್ಟ್ ನಿಮಗೆ ಫ್ರೀ ಆಫ್ ಕಾಸ್ಟ್ ಇರ್ತದೆ. ಅದ್ರ ಬಗ್ಗೆ ಆಲ್ರೆಡಿ ನಾನು ಕೂಡ ಹೇಳಿದ್ದೀನಿ ನಿನ್ನೆ ವಿಡಿಯೋದಲ್ಲಿ. ಸೊ ನನ್ನ ಒಂದು ಇನ್ಸ್ಟಾಗ್ರಾಮನ್ನು ಜಾಯ್ನ್ ಆಗಿ, ವಾಟ್ಸಪ್ಪನ್ನು ಜಾಯ್ನ್ ಆಗಿ, ನನ್ನ ಇನ್ಸ್ಟಾಗ್ರಾಮಲ್ಲಿ ನೀವು ನನ್ನ ಫಾಲೋ ಮಾಡಿಬಿಟ್ಟು ಅದಾದಮೇಲೆ ನಿಮ್ಮ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಇಲ್ಲಿ ಟೆಸ್ಟನ್ನು ನೀವು ಯೂಸ್ ಮಾಡ್ತಾ ಇರುವಂಥ ಒಂದು ಸ್ಮಾಲ್ ಕ್ಲಿಪ್ಪನ್ನು ಅಲ್ಲಿ ಏನಾದರೂ ಹಾಕಿ ನನ್ನನ್ನು ಟ್ಯಾಗ್ ಮಾಡಿದ್ರಿ ಅಂತ ಅಂದರೆ, RH ಕೆಮಿಸ್ಟ್ರಿಯನ್ನು ಟ್ಯಾಗ್ ಮಾಡಿದ್ರಿ ಅಂದರೆ ದಿನಕ್ಕೆ 3 ವಿದ್ಯಾರ್ಥಿಗಳಿಗೆ, ಇವತ್ತು ನಾಳೆ ಮತ್ತು ನಾಡಿದ್ದು ದಿನಕ್ಕೆ 3 ವಿದ್ಯಾರ್ಥಿಗಳಿಗೆ ಮುಂದೆ ಬರುವಂಥ 27 ಟೆಸ್ಟ್ ಸೀರೀಸ್ಗಳನ್ನು ಫ್ರೀ ಆಫ್ ಕಾಸ್ಟ್ ಕೊಡ್ತಾ ಇದ್ದೀನಿ. ಅಂದರೆ ಟೋಟಲ್ 9 ಜನ ಅದೃಷ್ಟಶಾಲಿಗಳಿಗೆ ಈ ಒಂದು ಅವಕಾಶ ಸಿಗ್ತದೆ. ಸೊ ಟೆಸ್ಟ್ 1 ಅಂತ ಇದೆ ಇಲ್ಲಿ, ರೈಟ್. ಸೊ ಇಲ್ಲಿ ಕಂಟಿನ್ಯೂ ಅಂತ ಇದೆ, ಕಂಟಿನ್ಯೂ ಕ್ಲಿಕ್ ಮಾಡ್ತೀನಿ. ನೀವಾದರೆ ಸ್ಟಾರ್ಟ್ ದ ಟೆಸ್ಟ್ ಅಂತ ಬರ್ಬೋದು, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸೊ ಕ್ಲಿಕ್ ಮಾಡಿದ ಮೇಲೆ ಈ ರೀತಿ ಸ್ಟಾರ್ಟ್ ದ ಟೆಸ್ಟ್ ಅಂತ ಬರ್ತದೆ. ಇದನ್ನೆಲ್ಲ ಓದೋದಕ್ಕೆ ಏನು ಟೈಮ್ ವೇಸ್ಟ್ ಮಾಡೋದಕ್ಕೆ ಹೋಗಬೇಡಿ. ಸೊ ಸ್ಟಾರ್ಟ್ ದ ಟೆಸ್ಟ್ ಇದಾದಮೇಲೆ ಸೊ ಒಂದು 2 ಮಿನಿಟ್ಸ್ ವೇಟ್ ಮಾಡಿ, ಯಾಕಂದರೆ ಅವೆಲ್ಲ ಕ್ವಶನ್ಸ್ಗಳು ಇನಿಷಿಯೇಟ್ ಆಗೋದಕ್ಕೆ ಸ್ವಲ್ಪ ಸಮಯ ನಿಮಗೆ ಹಿಡಿಯಬಹುದು. ಓಕೆ, ಈ ರೀತಿಯಾಗಿ ಓಪನ್ ಆಗ್ತದೆ. ಇಲ್ಲಿ ನೋಡ್ಬೋದು 45 ಕ್ವಶನ್ ಇದೆ. ನಿಮಗೆ ಯಾವ ಕ್ವಶನ್ ಬೇಕೋ ಅದನ್ನು ನೀವು ಕ್ಲಿಕ್ ಮಾಡ್ಕೊಳ್ಬೋದು, ರೈಟ್. ಸೊ ಇಲ್ಲಿ ಫಸ್ಟ್ ಕ್ವಶನ್ ನೋಡಿ ಈ ರೀತಿ ಬರ್ತದೆ. ಇಲ್ಲಿ 3 ಸೆಕ್ಷನ್ ಕಾಣಿಸ್ತದೆ ನಿಮಗೆ. ಸೊ ನೀವೇನಾದರೂ ಫಸ್ಟು ಬೇರೆ ಸೆಕ್ಷನನ್ನು ಕ್ಲಿಕ್ ಮಾಡಬೇಕು ಅಂತಂದರೆ ಅಥವಾ ಟ್ರೈ ಮಾಡಬೇಕು ಅಂತಂದರೆ ಸೆಕ್ಷನ್ ಅಂತ ಹೋಗಿ ಕೆಮಿಸ್ಟ್ರಿಯನ್ನು ಕ್ಲಿಕ್ ಮಾಡಿ, ಬಾಟ್ನಿ ಅಂತ ಕ್ಲಿಕ್ ಮಾಡಿ, ಜಿಯಾಲಜಿ ಅಂತ ಕ್ಲಿಕ್ ಮಾಡಿ. ನಿಮಗೆ ಯಾವುದು ಬೇಕೋ ಆ ಸೆಕ್ಷನ್ನ ತೊಗೊಳ್ಳಿ. ಸೊ ಕೆಮಿಸ್ಟ್ರಿ ಅಂತ ಕ್ಲಿಕ್ ಮಾಡಿ ಚೇಂಜ್ ಸೆಕ್ಷನ್ ಅಂತ ಕೊಡ್ತೀನಿ. ಸೊ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗ್ತದೆ, ರೈಟ್. ಸೊ ಇಲ್ಲಿ ನಾನು ರಫ್ ಆಗಿ ಹಾಕ್ತಾ ಹೋಗ್ತೀನಿ. ಸೊ ಆಪ್ಷನ್ A ಅಂತ ಹಾಕ್ತೀನಿ ಫಸ್ಟ್ ಕ್ವಶನು, ಸೆಕೆಂಡ್ ಕ್ವಶನ್ಗೆ ಆಪ್ಷನ್ B ಅಂತ ಹಾಕ್ತೀನಿ, ಥರ್ಡ್ ಕ್ವಶನ್ಗೆ ಆಪ್ಷನ್ C ಅಂತ ಹಾಕ್ತೀನಿ, ಫೋರ್ತ್ ಕ್ವಶನ್ ಆಪ್ಷನ್ D ಅಂತ ಹಾಕ್ತೀನಿ. ಈ ರೀತಿಯಾಗಿ ಎಲ್ಲ ಕ್ವಶನ್, ಎಲ್ಲ ಸೆಕ್ಷನ್, ಈಗ ಫಾರ್ ಎಕ್ಸಾಂಪಲ್ ಫಿಸಿಕ್ಸಲ್ಲಿ ಒಂದು 4 ಕ್ವಶನನ್ನು ಸೊ ಆಪ್ಷನ್ A, ಆಪ್ಷನ್ B, ಆಪ್ಷನ್ C ಈ ರೀತಿ ಹಾಕೋಣಂತೆ. ಸೊ ಅದಾದಮೇಲೆ ಬಾಟ್ನಿಯಲ್ಲೂ ಕೂಡ ಒಂದಷ್ಟು ಡಮ್ಮಿಯಾಗಿ ನಿಮಗೆ ಹೇಗೆ ಇದು ವರ್ಕ್ ಆಗ್ತದೆ ಅಂತ ತೋರಿಸ್ತೀನಿ ನಾನು. ಸೊ ಜುವಾಲಜಿ, ಸೊ ಈ ರೀತಿಯಾಗಿ ಒಂದು 4 ಕ್ವಶನ್ ಹಾಕೋಣಂತೆ, AB ಆಪ್ಷನ್ ಅಂತೇಳಿ. ಸೊ ಇವೆಲ್ಲ ಆದ ಮೇಲೆ ನೀವು ಸಬ್ಮಿಟ್ ಅಂತ ಮಾಡಿ, ರೈಟ್. ಇವೆಲ್ಲ ಕ್ವಶನ್ ನಿಮಗೆ ಸಾಲ್ವ್ ಆದ ಮೇಲೆ, ರೈಟ್. ಸೊ ಇಲ್ಲಿ ಸಬ್ಮಿಟ್ ಅಂತ ಮಾಡಿ. ಸಬ್ಮಿಟ್ ಅಂತ ಮಾಡಿದ ತಕ್ಷಣ ವೆನ್ ಯು ಆರ್ ರೆಡಿ ಕ್ಲಿಕ್ ಸಬ್ಮಿಟ್ ಬಟನ್ ಅಂತ ಇದೆ, ಸಬ್ಮಿಟ್ ಅಂತ ಮಾಡಿ. ಸೊ ಇಲ್ಲಿ ನೋಡಿ ಆನ್ಸರ್ಡ್ 11, ಸ್ಕಿಪ್ಡ್ ಅನ್ಅಟೆಂಪ್ಟೆಡ್ 169 ಅಂತ ಬಂತು. ಸಬ್ಮಿಟ್ ಅಂತ ಕೊಡಿ. ಸಬ್ಮಿಟ್ ಅಂತ ಕೊಟ್ಟ ಮೇಲೆ ಒಂದು 2 ಸೆಕೆಂಡ್ ವೇಟ್ ಮಾಡಿ. ಈ ರೀತಿಯಾಗಿ ನಿಮಗೆ ಅನಾಲಿಸಿಸ್ ಕಾಣಿಸ್ತದೆ. ಇಲ್ಲಿ ನೋಡಿ ಕರೆಕ್ಟು, ಇನ್ಕರೆಕ್ಟು, ನೆಗೆಟಿವ್ ಮಾರ್ಕಿಂಗ್, ಸ್ಕಿಪ್ಡ್ ಅಂತ ಬರ್ತದೆ. ಕೆಳಗಡೆ ಸೆಕ್ಷನ್ ಅನಾಲಿಸಿಸ್ ಕೂಡ ಕಾಣಿಸ್ತದೆ ನಿಮಗೆ. ಫಿಸಿಕ್ಸು, ಕೆಮಿಸ್ಟ್ರಿ, ಬಾಟ್ನಿ, ಜಿಯಾಲಜಿ ಎಷ್ಟೆಷ್ಟಿದೆ, ಅದಾದಮೇಲೆ ಕ್ವಶನ್ ರಿಪೋರ್ಟ್ ಕೂಡ ಕಾಣಿಸ್ತದೆ. ಹೌ ಡಿಡ್ ಯು ಪರ್ಫಾರ್ಮ್, ಇವೆಲ್ಲ ಕಂಪ್ಲೀಟ್ ಅನಾಲಿಸಿಸ್ ನಿಮಗೆ ಇಲ್ಲಿ ಕಾಣಿಸ್ತಾ ಹೋಗ್ತದೆ. ಸೊ ಇದಾದ ಮೇಲೆ ಗೊತ್ತಿರಲಿ, ಕೆಳಗಡೆ ನಿಮಗೆ ಏನಾದರೂ ಸೊಲ್ಯೂಷನ್ ನೋಡಬೇಕು ಅಂದರೆ ಇಲ್ಲಿ ಮೇಲ್ಗಡೆ ಸೊಲ್ಯೂಷನ್ ಅಂತ ಕಾಣಿಸ್ತದೆ. ಸೊಲ್ಯೂಷನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಸೊಲ್ಯೂಷನ್, ಇಲ್ಲಿ ಎಕ್ಸ್ಪ್ಲನೇಷನ್ ಅಂತ ಕಾಣಿಸ್ತದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಎಕ್ಸ್ಪ್ಲನೇಷನ್ ಅಂತ ಕ್ಲಿಕ್ ಮಾಡಿದರೆ ಇಲ್ಲಿ ನಿಮಗೆ ಆನ್ಸರ್ ಕೂಡ ಇಲ್ಲಿ ಕಾಣಿಸ್ತಾ ಹೋಗ್ತದೆ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಆನ್ಸರ್ ಎಕ್ಸ್ಪ್ಲನೇಷನ್ ಕೂಡ ಕಾಣಿಸ್ತದೆ. ಇಲ್ಲಿ ಫಾರ್ ಎಕ್ಸಾಂಪಲ್ ಕೆಮಿಸ್ಟ್ರಿಯನ್ನು ಕ್ಲಿಕ್ ಮಾಡಿದರೆ ಇಲ್ಲಿ ಆನ್ಸರ್ ಯಾವುದಕ್ಕೆ ಡೀಟೇಲ್ಡ್ ಡೈರೆಕ್ಟ್ ಆನ್ಸರ್ ಇದೆ ಅಲ್ಲಿ ಎಕ್ಸ್ಪ್ಲನೇಷನ್ ಇರೋದಿಲ್ಲ. ಸೊ ಅದು ಬಿಟ್ಟರೆ ಬೇರೆ ಕ್ವಶನ್ಗೆ ಈ ರೀತಿಯಾಗಿ ಸೊಲ್ಯೂಷನ್ ನಿಮಗೆ ಇಲ್ಲಿ ಕಾಣಿಸ್ತಾ ಹೋಗ್ತದೆ.
ಡೀಟೇಲ್ ಆದ ಸೊಲ್ಯೂಷನ್ ನಿಮಗೆ ಇಲ್ಲಿ ಕಾಣಿಸ್ತಾ ಹೋಗ್ತದೆ. ಸೊ ಎಲ್ಲ ಸೆಕ್ಷನ್ನಲ್ಲೂ ಕೂಡ ಇದೇ ರೀತಿ ನೀವು ಫೀಲ್ ಮಾಡಬಹುದು, ರೈಟ್. ಸೊ ಈ ರೀತಿಯಾಗಿ ಕಾಣಿಸ್ತಾ ಹೋಗ್ತದೆ. ಸೊ ಇದು ನಮ್ಮ ಒಂದು ಟೆಸ್ಟ್ ಸಿರೀಸಿನ ಒಂದು ಉಪಯೋಗ. ಸೊ ಅದಾದ ಮೇಲೆ ನೀವೇನಾದರೂ ಮತ್ತೆ ರೀಟೇಕ್ ಮಾಡಿದರೆ, ಈಗ ನೋಡಿ ಫಾರ್ ಎಕ್ಸಾಂಪಲ್ ಇನ್ನೊಂದು ಸಾರಿ ತೋರಿಸ್ತೀನಿ. ಇನ್ನೊಂದು ಸಾರಿ ಇವೆಲ್ಲ ಎಕ್ಸಾಮ್ ಮುಗಿದ ಮೇಲೆ ಮತ್ತೆ ನಾಳೆ ಬಂದುಬಿಟ್ಟು ಇದ್ರ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಬಂದರೆ ಇಲ್ಲಿ ವ್ಯೂ ರಿಸಲ್ಟ್ ರೀಟೇಕ್ ಟೆಸ್ಟ್ ಅಂತ ಬರ್ತದೆ. ನಿಮ್ಮ ಲಾಸ್ಟ್ ಅಟೆಂಪ್ಟ್ನ ರಿಸಲ್ಟ್ ಕೂಡ ಕಾಣಿಸ್ತದೆ. ಯಾವುದಾದ್ರು ರಿಸಲ್ಟ್ ಪೆಂಡಿಂಗ್ ಇದ್ದರೆ ಅದನ್ನು ಕೂಡ ನೋಡ್ಬೋದು. ರೀಟೇಕ್ ಟೆಸ್ಟ್ ಅಂತ ಕಾಣಿಸ್ತದೆ. ಸೊ ವ್ಯೂ ರಿಸಲ್ಟ್ ಅಂತೂ ಕೂಡ ಮಾಡ್ಬೋದು. ಸೊ ಈ ರೀತಿ ಈ ಒಂದು ಎಕ್ಸಾಮಿನ ಯೂಸನ್ನು ನೀವು ತಗೊಳ್ತಾ ಹೋಗಿ. ಸೊ ಟೆಸ್ಟ್ 1 ಈಗ ಲೈವ್ ಆಗಿದೆ. ಟೆಸ್ಟ್ 2 ಮತ್ತು ಟೆಸ್ಟ್ 3 ನಿಮಗೆ ಮುಂಬರುವಂಥ ದಿವಸಗಳಲ್ಲಿ ಬರ್ತದೆ. ಅದಾದ ಮೇಲೆ ಕಂಪ್ಲೀಟ್ 27 ಟೆಸ್ಟ್ ಏನಿದೆ ಅದು ಕೇವಲ 499 ರುಪೀಸ್ಗೆ ನಿಮಗೆ ಕೊಡ್ತಾ ಇರುವಂಥದ್ದು. ಸೊ ಇದು ಆಫರ್ ಇರೋದು ಓನ್ಲಿ ಫಾರ್ ಫಸ್ಟ್ 7 ಡೇಸ್ 499. ಅದಾದಮೇಲೆ ಫೈನ್ ದುಡ್ಡು ಜಾಸ್ತಿ ಆಗ್ತದೆ, ಅದನ್ನಂದರೆ ಫೀಸ್ ಜಾಸ್ತಿ ಆಗ್ತದೆ. ಅದಕ್ಕೆ ಸೊ ಆದಷ್ಟು ಬೇಗ ಇದನ್ನು ಪರ್ಚೇಸ್ ಮಾಡ್ಕೊಂಡ್ರಿ ಅಂತಂದರೆ ಡೆಫಿನೆಟ್ಲಿ ಟೇಕ್ ದ ಯೂಸ್ ಆಫ್ ದ್ಯಾಟ್. ಸೊ ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.